ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ನನಗೆ ಇತ್ತೀಚೆಗೆ ಬಂದಂಥ ಮೇಲ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಜಾಸ್ತಿ ಕೇಳಿದ್ದು ಅಂದರೆ ಅಕ್ಕ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟು, ನಾನು ಬ್ಯಾಂಕಿಂಗ್ ಎಕ್ಸಾಮ್ ತಗೋಬೋದಾ ಅಂತ. ಖಂಡಿತವಾಗಿ ತಗೋಬೋದು, ಆದರೆ ಕೆಲವೊಂದು ಕಂಡೀಷನ್ಸ್ ಇದೆ. ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನಿಮಗೆ ಈ ಡೌಟ್ ಏನಾದರೂ ಇದ್ದರೆ ಪ್ಲೀಸ್ ಈ ವಿಡಿಯೋನ ಒಂದ್ಸರಿ ರೆಫರ್ ಮಾಡಿ. ಓಕೆ, ನೀವೇನಾದರೂ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಆಗಿದ್ದರೆ ಇಂಗ್ಲೀಷಲ್ಲಿ ಬೇಗ ಕ್ವೆಶ್ಚನ್ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಾನು ಈ ಒಂದು ಪ್ರಾಬ್ಲಮ್ನ ನಾನು ಅನುಭವಿಸಿದ್ದೀನಿ. ಸೊ ಆ ಕಷ್ಟ ನನಗೂ ಅರ್ಥ ಆಗುತ್ತೆ. ಏನಂದರೆ ಇಂಗ್ಲೀಷಲ್ಲಿ ಆ ಕ್ವೆಶ್ಚನ್ಸ್ನ ಓದೋದು, ಅರ್ಥ ಮಾಡ್ಕೊಳ್ಳೋದು, ಅದನ್ನು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಬ್ಯಾಂಕ್ ಎಕ್ಸಾಮ್ ಅನ್ನೋದು ಸ್ಪೀಡ್ ಮೇಲೆ ಡಿಪೆಂಡ್ ಆಗೋದು. ನೀವೆಷ್ಟೇ ಕ್ಲಾರಿಟಿ ಇದ್ದರೂ ನಿಮಗೆ ಸ್ಪೀಡ್ ಇಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಇಂಗ್ಲೀಷಲ್ಲಿ ಓದಿ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬ್ಯಾಂಕಿಂಗಲ್ಲಿ 2 ಥರ ವೇಕೆನ್ಸಿನ ರಿಲೀಸ್ ಮಾಡ್ತಾರೆ. ಒಂದು PO ಲೆವೆಲ್, ಅಂದರೆ ಇದು ಹೈಯರ್ ಲೆವೆಲ್ ಪೋಸ್ಟ್, ಮ್ಯಾನೇಜರ್ ಲೆವೆಲ್ ಪೋಸ್ಟ್. ನೆಕ್ಸ್ಟ್ ಕ್ಲರ್ಕ್ ಲೆವೆಲ್. PO ಲೆವೆಲಲ್ಲಿ ಅಂದರೆ SBI PO ಆಗಿರ್ಬೋದು, IBPS PO ಆಗಿರ್ಬೋದು. ಈ 2 ಎಕ್ಸಾಮು ಮತ್ತು ಅದರ್ ರೆಗ್ಯುಲೇಟರಿ ಬಾಡೀಸ್ ಅಂದರೆ RBI ಆಗಿರ್ಬೋದು, NABARD ಆಗಿರ್ಬೋದು. ಇವ್ರು ಹೇಗೆ ಅಂದರೆ ಕನ್ನಡದಲ್ಲಿ ಆಪ್ಷನ್ ಇರಲ್ಲ, ಓನ್ಲಿ ಇಂಗ್ಲೀಷಲ್ಲೇ ಇರುತ್ತೆ. ಸೊ ನಮಗೆ ಇದನ್ನು ನಾವು ಫೋಕಸ್ ಮಾಡೋಕ್ಕಾಗಲ್ಲ, ನಮಗೆ ಇಂಗ್ಲೀಷಲ್ಲಿ ಕಷ್ಟ ಆಗುತ್ತೆ ಅಂದರೆ ದೇರ್ ಆರ್ ಅದರ್ ಆಪ್ಷನ್. ಯಾವುದು ಅಂದರೆ ಕ್ಲರ್ಕ್ ಲೆವೆಲ್ ಎಕ್ಸಾಮ್ಸ್ ಇರುತ್ತೆ. SBI ಕ್ಲರ್ಕ್ ಆಗಿರ್ಬೋದು, IBPS ಕ್ಲರ್ಕ್ ಆಗಿರ್ಬೋದು. ಇನ್ನೊಂದು ಯಾವುದು ಅಂದರೆ RRB ಅಂದರೆ ರೀಜ್ನಲ್ ರೂರಲ್ ಬ್ಯಾಂಕ್. ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇದು ಕರ್ನಾಟಕ ಲೆವೆಲ್ದು ವೇಕೆನ್ಸಿ ಆಗಿರ್ಬೋದು ಆ್ಯಂಡ್ ಹೈಯರ್ ಮಾಡೋದಾಗಿರ್ಬೋದು ಸ್ಟೇಟ್ ಲೆವೆಲಲ್ಲೇ ಆಗೋದು. ಸೊ ಹಾಗಾಗಿ ಇದು ಕೂಡ ನಿಮಗೆ RRB PO ಅಥವಾ RRB ಕ್ಲರ್ಕ್ ಎರಡೂ ಕೂಡ ಕನ್ನಡದಲ್ಲಿ ಎಕ್ಸಾಮು ಅವೈಲೇಬಲ್ ಇರುತ್ತೆ. ಅಂದರೆ ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಆ್ಯಂಡ್ ಇನ್ನೊಂದು ಕೊಂಕಣಿ ಕೂಡ ಒಂದು ಆಪ್ಷನ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಓಕೆ, ಇದು ಒಂದು ಆಯಿತು. ಬಟ್ ಇನ್ನೊಂದೇನೆಂದರೆ ರೀಸ್ನಿಂಗ್, ಕ್ವಾಂಟ್ಸ್ ಮತ್ತು ಜನರಲ್ ಅವೇರ್ನೆಸ್. ಇದು ಕ್ವೆಶನ್ ಇಂಗ್ಲೀಷಲ್ಲೂ ಇರುತ್ತೆ ಆ್ಯಂಡ್ ಕನ್ನಡದಲ್ಲೂ ಇರುತ್ತೆ. ಈ ರೀಸ್ನಿಂಗಲ್ಲಿ ಎರಡೂ ಇರುತ್ತೆ. ಬಟ್ ಪ್ರಾಬ್ಲಮ್ ಈಸ್ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಇರುತ್ತೆ, ಹಿಂದಿ ಅವರಿಗೆ ಆಪ್ಷನ್ ಇರುತ್ತೆ, ಹಿಂದಿ ಅಥವಾ ಇಂಗ್ಲೀಷ್ ಅವ್ರು ತೊಗೋಬೋದು. ಆದರೆ ಇಲ್ಲಿ ಕನ್ನಡದವರಿಗೆ ಅವಕಾಶ ಇರಲ್ಲ, ನೀವು ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಂಗ್ಲೀಷ್ನಲ್ಲೇ ನೀವು ಆ ಒಂದು ಸಬ್ಜೆಕ್ಟ್ನ ಬರೀಬೇಕಾಗತ್ತೆ. ಇಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಏನು ಫೋಕಸ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಕಟ್ ಆಫ್ ಕ್ಲಿಯರ್ ಮಾಡ್ಕೊಳ್ಳೋ ಥರನಾದರೂ ನೀವು ಇಂಗ್ಲೀಷ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ದಟ್ ಈಸ್ ದ ಓನ್ಲಿ ಆಪ್ಷನ್. ನೆಕ್ಸ್ಟು ಇಲ್ಲಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಅಥವಾ ಒಂದು ಪಿಕ್ಚರಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಂದರೆ ಯಾವ್ದ್ಯಾವುದು ಎಕ್ಸಾಮಲ್ಲಿ ಕನ್ನಡದಲ್ಲಿ ನೀವು ತಗೋಬೋದು ಅಂತ. SBI ಕ್ಲರ್ಕ್ ನೀವು ಕನ್ನಡದಲ್ಲಿ ತಗೋಬೋದು, IBPS PO ಮತ್ತು SBI PO ಇವೆರಡೂ ಕನ್ನಡದಲ್ಲಿ ಆಗೋದಿಲ್ಲ. ನೆಕ್ಸ್ಟು ರೆಗ್ಯುಲೇಟರಿ ಬಾಡೀಸ್ ಅಂದರೆ RBI ಆಗಿರ್ಬೋದು, NABARD ಆಗಿರ್ಬೋದು, LICದಾಗಿರ್ಬೋದು. ಇನ್ನೊಂದು LIC AO, ಅದು ಕನ್ನಡದಲ್ಲಿ ಸಿಗೋದಿಲ್ಲ. ಬಟ್ ಅಸಿಸ್ಟೆಂಟು ಒಂದೊಂದು ಸರಿ ಡಿಪೆಂಡ್ ಆಗುತ್ತೆ. ಸ್ಟೇಟ್ ಲೆವೆಲ್ಲಿ ಯಾವ್ಯಾವುದು ಸ್ಟೇಟಲ್ಲಿ ಬಿಟ್ಟಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ನೋಟಿಫಿಕೇಷನ್ನ ನೋಡಿಕೊಂಡು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಆಗಲೇ ಹೇಳ್ದಂಗೆ ಕ್ಲರ್ಕ್ ಲೆವೆಲ್ ಮತ್ತು RRB ಎರಡು PO ಮತ್ತು ಕ್ಲರ್ಕ್, ಈ ಎಕ್ಸಾಮ್ಗಳು ಕನ್ನಡದಲ್ಲಿ ಸಿಗುತ್ತೆ. ಸೊ ಈ ಎಕ್ಸಾಮ್ಗಳನ್ನ ಜಾಸ್ತಿ ಫೋಕಸ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಹೀಗೆ ಬೇರೆ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಆಗಿರ್ಬೋದು, ಹೀಗೆ ಬ್ಯಾಂಕ್ ಎಕ್ಸಾಮ್ಗೆ ಏನಾದರೂ ಪ್ರಿಪೇರ್ ಆಗ್ತಾಯಿದ್ರೆ ಯು ಕ್ಯಾನ್ ಫಾಲೋ ಮೈ ಚಾನಲ್ ಬ್ಯಾಂಕಿಂಗ್ ವಿತ್ ಭುವಿ ಅಂತ. ನಾನು ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ದಿಸ್ ಈಸ್ ಮೈ 3rd ಅಟೆಂಪ್ಟ್.
ಸೊ ಒಟ್ಟಿಗೆ ಪ್ರಿಪೇರ್ ಆಗೋಣ. ನೋಡ್ತಾ ಇರ್ತೀರಿ, ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್.